ಜೀವನದ ರಹಸ್ಯ ಏನಂದ್ರೆ ಯಾವುದನ್ನು ಸೀರಿಯಸ್ ಆಗಿ ನೋಡದೇ ಇರೋದು, ಆದರೆ ಪೂರ್ತಿಯಾಗಿ ತೊಡಗಿಕೊಂಡಿರೋದು. ಒಂದು ಆಟದಂತೆ ತೊಡಗಿರೋದು, ಆದರೆ ಸಿಕ್ಕಿ ಹಾಕೊಳ್ಳದೇ ಇರೋದು. ನೋಡಿ, ಈ ಬಳ್ಳಿ ಸಿಕ್ಕಿ ಹಾಕೊಳ್ಳೋಕೆ ನೋಡ್ತಿಲ್ಲ, ಅದು ಆಸರೆಯನ್ನು ಹುಡುಕ್ತಿದೆ. ಖಂಡಿತ ಅದು ಯಾವುದರಲ್ಲಾದರೂ ಸಿಕ್ಕಿ ಹಾಕೊಳ್ಳುತ್ತೆ, ಆದರೆ ಕೇವಲ ತನ್ನ ಜೀವನಕ್ಕೆ, ತನ್ನ ಬೆಳವಣಿಗೆಗೆ ಆಸರೆಯಾಗಿ ಮತ್ತು ಅರಳೋದಿಕ್ಕಾಗಿ. ಆದರೆ ವಿನಾಕಾರಣ ಸಿಕ್ಕಾಕೊಳ್ಳಲ್ಲ, ತನ್ನ ಸ್ವಂತ ಜೀವವನ್ನ ಹತ್ತಿಕ್ಕೋಕೆ ಸಿಕ್ಕಾಕೊಳ್ಳಲ್ಲ. ಪ್ರತಿಯೊಬ್ಬ ಮನುಷ್ಯನೂ ಇದನ್ನ ಕಲಿಯಬೇಕು. ಸಿಕ್ಕಾಕೊಳ್ತಿರೋದು ಯಾಕಂದ್ರೆ ನಾವು ನಮ್ಮನ್ನ ತುಂಬ ಸೀರಿಯಸ್ ಆಗಿ ತಗೊಳ್ತಿದ್ದೀವಿ. ಈ ಸೃಷ್ಟಿಯಲ್ಲಿ ನಾವೆಷ್ಟು ಚಿಕ್ಕ ಮತ್ತು ಎಷ್ಟು ಕ್ಷುಲ್ಲಕ ಜೀವ ಅನ್ನೋದನ್ನ ಅರ್ಥ ಮಾಡ್ಕೊಂಡಿಲ್ಲ. ನಮ್ಮ ಅಸ್ತಿತ್ವದ ಉದ್ದೇಶನ ಅರ್ಥ ಮಾಡ್ಕೊಂಡ್ರೆ ನೀವು ನಿಮ್ಮ ಬಗ್ಗೆ ಅಥವಾ ಸುತ್ತಲಿನ ಯಾವುದರ ಬಗ್ಗೆನೂ ಸೀರಿಯಸ್ ಆಗೋಕೆ ಸಾಧ್ಯನೇ ಇಲ್ಲ. ಹಾಗಾದರೆ ಎಲ್ಲಾನೂ ನಿರ್ಲಕ್ಷಿಸಬೇಕು ಅಂತ ಅರ್ಥನಾ? ನಿಮಗೆ ಕಾಳಜಿ ಇಲ್ಲ ಅಂತ ಅರ್ಥನಾ? ಸುತ್ತಲಿನ ಜೀವಗಳ ಬಗ್ಗೆ ಪ್ರೀತಿ ಅಥವಾ ಸಹಾನುಭೂತಿ ಇಲ್ಲ ಅಂತಾನ? ಇಲ್ಲ. ಅದಕ್ಕೆ ನಾನು ತೊಡಗಿಕೊಳ್ಳುವಿಕೆ ಅಂದಿದ್ದು. ಸಿಕ್ಕಾಕೊಳ್ಳೋದಲ್ಲ, ಪೂರ್ತಿಯಾಗಿ ತೊಡಗಿಕೊಳ್ಳೋದು. ಸಿಕ್ಕಾಕೊಳ್ಳೋ ಭಯ ಬರೋದು ಯಾಕಂದ್ರೆ ಪೂರ್ತಿಯಾಗಿ ತೊಡಗಿಕೊಂಡಿಲ್ಲ. ತೊಡಗಿಸಿಕೊಳ್ಳೋದ್ರಲ್ಲಿ ತುಂಬ ತಾರತಮ್ಯ ಇದೆ. ಯಾವುದೋ ಒಂದರಲ್ಲಿ ತೊಡಗ್ತೀರಿ, ಉಳಿದಿದ್ರಲ್ಲಿ ತೊಡಗಲ್ಲ. ಇದನ್ನ ಪ್ರಯತ್ನಿಸಿ ನೋಡಿ. ನೀವು ನೋಡೋ ಯಾವುದೇ ಆಗಿರಲಿ, ಒಂದು ಎಲೆ, ಗಿಡ, ಪ್ರಾಣಿ, ಮನುಷ್ಯ, ಗಂಡು ಹೆಣ್ಣು, ಮಗು, ಯಾವುದೇ ಆಗಿರಲಿ, ನಿರ್ಜೀವ ವಸ್ತುನೇ ಆಗಿರಲಿ, ನಿಮ್ಮ ಕಣ್ಣಿಗೆ ಕಾಣೋ ಯಾವುದೇ ವಸ್ತುವಾಗಲಿ, ಪೂರ್ತಿಯಾಗಿ ತೊಡಗಿಕೊಳ್ಳಿ. ಪೂರ್ತಿಯಾಗಿ ತೊಡಗಿದೀರಾ ಅಂತ ಹೇಗೆ ಗೊತ್ತಾಗತ್ತೆ? ಈಗ ಇದನ್ನ ನಿಮ್ಮ ಜೀವನದಲ್ಲಿ ತಂದುಕೊಳ್ಳಿ. ಬಹುಶಃ ನಿಮ್ಮ ಮಗು, ನೀವು ಪ್ರೀತಿಸೋ ವ್ಯಕ್ತಿ, ಅಥವಾ ನಿಮಗೆ ತುಂಬ ಮುಖ್ಯವಾದ ಯಾವುದಾದರೂ ಅಥವಾ ಯಾರದ್ದಾದರೂ ಮುಖವನ್ನ ಭೂಮಿಯ ಮೇಲಿನ ಪ್ರತಿಯೊಂದರಲ್ಲೂ ಇರಿಸಿ ಅವರನ್ನ ಹಾಗೇ ನೋಡಿ. ಆ ತೊಡಗಿಕೊಳ್ಳುವಿಕೆಯನ್ನ ನೋಡಿ. ನಿಮ್ಮ ತೊಡಗಿಸಿಕೊಳ್ಳುವಿಕೆಯಲ್ಲಿ ತಾರತಮ್ಯ ಇಲ್ಲದಿದ್ದಾಗ ಸಿಕ್ಕಿ ಹಾಕೊಳ್ಳೋ ಪ್ರಶ್ನೆಯೇ ಇಲ್ಲ. ಸಿಕ್ಕಿ ಹಾಕೊಳ್ಳೋ ಭಯವಿಲ್ಲದೆ ಪೂರ್ತಿಯಾಗಿ ತೊಡಗಿಕೊಳ್ಳೋ ಸಂತೋಷ ಮತ್ತು ಸ್ವಾತಂತ್ರ್ಯನ ಹೊಂದಿರ್ತೀರಿ.